ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಜಿಎಸ್ಟಿ ತಾರತಮ್ಯ ಸಂಬಂಧ ಕಾಂಗ್ರೆಸ್ ನಾಯಕರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರಿಗೆ ಹೇಳುವುದನ್ನ ಬಿಟ್ರೆ ಬೇರೆ ಕೆಲಸವಿಲ್ಲ. ಜಿಎಸ್ಟಿ ಬಗ್ಗೆ ನಾವು ಅವರ ಜೊತೆ ಚರ್ಚೆ ಮಾಡೋಣ. 1952ರಲ್ಲಿ ಫೈನಾನ್ಸ್ ಕಮಿಟಿ ಜಾರಿಗೆ ತಂದವರೇ ಕಾಂಗ್ರೆಸ್ನವರು. ಅಲ್ಲಿಂದ 50 ವರ್ಷ ರಾಜ್ಯ ದೇಶ ಆಳುದ್ರಲ್ಲ, ಏನ್ ಮಾಡಿದ್ರು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಆಗಿನಿಂದಲೇ ಗೈಡ್ಲೈನ್ಸ್ ಜಾರಿಗೆ ತಂದು ರಾಜ್ಯಗಳಿಗೆ ಅನ್ಯಾಯ ತಾರತಮ್ಯ ಇರೋದನ್ನ ತೆಗೆದು ಹಾಕಬೇಕಾಗಿತ್ತು. ಈಗ ಜ್ಞಾನೋದಯ ಆಗಿದ್ಯಾ? 10 ವರ್ಷ ಮನಮೋಹನ್ ಸಿಂಗ್ ಇರ್ಲಿಲ್ವಾ? ಆಗ್ಲೇ ಗೈಡ್ಲೈನ್ಸ್ ಬದಲಾವಣೆ ಮಾಡಬೇಕಾಗಿತ್ತು. ನಮ್ಮ ತೆರಿಗೆ ಅದನ್ನೆಲ್ಲ ಆಮೇಲೆ ಚರ್ಚೆ ಮಾಡ್ಲಿ ಅಂತ ಕಿಡಿಕಾರಿದ್ರು. ನೈಸ್ ಹೆಸರಲ್ಲಿ ಕೆಐಡಿಬಿ ಅಧಿಕಾರಿಗಳು ಕಾಂಗ್ರೆಸ್ನವರು ಭೂಮಿ ಲೂಟಿ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕೊಟ್ಟು ಎಷ್ಟು ದಿನ ಆಗಿದೆ? ಏನ್ ಮಾಡಿದ್ದಾರೆ? 2018 ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ, ಅದರ ಹಣ ಕೊಡಬೇಕು. ಎಂಬಿ ಪಾಟೀಲ್ ಡಿನ್ನರ್ ಪಾರ್ಟಿ ಮಾಡಿಕೊಂಡು ಕೂತಿದ್ದಾರೆ. ರೈತರಿಗೆ ದುಡ್ಡು ಕೊಡಬೇಕಲ್ಲ, 2 ತಿಂಗಳಲ್ಲಿ ಹಣ ಕೊಡಬೇಕಲ್ವಾ? ಈ ಸರ್ಕಾರಕ್ಕೆ ರೈತರ ಬಗ್ಗೆ ಚಿಂತೆ ಇದೆಯಾ ಎಂದು ಕುಮಾರಸ್ವಾಮಿ ಕಿಡಿಕಾರಿದ್ರು. ಮೊನ್ನೆ ನಿಮ್ಮ ನೈಸ್ ಕಂಪನಿಗೆ ಸಂಬಂಧಪಟ್ಟ ಸತಿ ಆ ಪೇಪರ್ ಇಲ್ಲಪ್ಪ, ಬುಕ್ ಇದೆಯಲ್ಲೋ ತೀರ್ಪು, ಅದೆಲ್ಲ ಇರಲಿ. GST ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡೋಣ. ಇದು 1952ರಲ್ಲಿ ಈ ಫೈನಾನ್ಸ್ ಕಮಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ. ನೆಹರು ಕಾಲದಲ್ಲಿ ಮಾಡಿದ್ರು. ಅಲ್ಲಿಂದ 50 ವರ್ಷ ಇವರು ರಾಜ್ಯ ಆಳ್ಕೊಂಬಂದ್ರಲ್ಲ, ದೇಶ ರಾಜ್ಯ ಇಲ್ಲ. ಆ ಗೈಡ್ಲೈನ್ಸ್ ಏನು ಇಟ್ಟಿದ್ದಿಲ್ಲ 1952ರಿಂದ ಆ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದಿದ್ದರೆ ಆ ಗೈಡ್ಲೈನ್ಗಳು ತೆಗಿಬೇಕಾಗಿತ್ತು ಅಂತ ಮೊದಲೇ ಹೋರಾಟ ಮಾಡಬೇಕಾಗಿತ್ತಲ್ವ. 50 ವರ್ಷ ಇವರ ದೇಶ ಆಳವ್ರೆ ಕಾಂಗ್ರೆಸ್ನವ್ರನ್ನೇ. ಈಗ ಜ್ಞಾನೋದಯ ಆಗಿದೆಯಾ? ಇಷ್ಟು ದಿವಸ ಏನು ಮಾಡಿದರು? 50 ವರ್ಷ ಇವ್ರದೇ ಸರ್ಕಾರ ಇದ್ದಾಗ ಮಾಡ್ಬೋದಿಲ್ಲ. 10 ವರ್ಷ ಮನಮೋಹನ್ ಸಿಂಗ್ ಇರಲಿಲ್ವಾ? ಆಗಲೇ ಮಾಡಬೇಕಾಗಿತ್ತು. ಗೈಡ್ಲೈನ್ಸ್ ಎಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ. ಇವತ್ತು ಜ್ಞಾನೋದಯ ಆಗಿ ಅದೇಂಥದ್ದು GSTದು ನಮ್ಮ ಹಕ್ಕು ನಮ್ಮ ತೆರಿಗೆ ಮೊದಲು ಅವೆಲ್ಲ ಮಾಡೋರಂತೆ ಚರ್ಚೆ. ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KIDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ಜನ ಸೇರಿ ಮಾಡಿದ್ದೀರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು? ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ? ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ, ಅದನ್ನು ದುಡ್ಡು ಕೊಡಬೇಕು ಅಂತೇಳಿ ಎಲ್ಲಿ MB ಪಾಟೀಲ್ ಎಲ್ಲವರೇ ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ 2 ತಿಂಗಳೊಳಗೆ. ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಏನಾದ್ರು ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ? ಪ್ರತಿನಿತ್ಯ ಡಿನ್ನರ್ ಪಾರ್ಟಿ. ನಾವು ಡಿನ್ನರ್ ಪಾರ್ಟಿ ಎವರಿಡೇ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ, ರಾಯಚೂರಿನಲ್ಲಿ ತೊಗರಿ 26,000 ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.